ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಗುರುವಿನ ಪರಿವರ್ತನೆ ಅಥವಾ ಗುರುವಿನ ಬದಲಾವಣೆ ಆಗ್ತಾ ಇದೆ ನೋಡಿ. 1/6/2026 ಗುರುವು ಮಿಥುನ ರಾಶಿಯಲ್ಲಿರುವಂತಹ ಗುರುವು ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾನೆ. ಹಾಗೆ ಕರ್ಕಾಟಕ ರಾಶಿಯಲ್ಲೂ ಕೂಡ ಸಂಪೂರ್ಣವಾಗಿ ಈ ವರ್ಷ ಮುಗಿಯುವವರೆಗೆ ಇರುವುದಿಲ್ಲ. ಪುನಃ ಮತ್ತೆ ಸಿಂಹರಾಶಿಯು ಕೂಡ ಗುರುವು ಸಂಚಾರ ಮಾಡ್ತಾ ಇದ್ದಾನೆ. 30 ಮತ್ತು 10/2026 ಸಿಂಹರಾಶಿಗೆ ಹೋಗಿ ಅಲ್ಲೊಂದು 24/1/27 ಅಂದರೆ ಜನವರಿವರೆಗಿದ್ದು ಪುನಃ ಮತ್ತೆ ಕರ್ಕಾಟಕ ರಾಶಿಗೆ ವಾಪಸ್ಸು ವಕ್ರವಾಗಿ ಬರುತ್ತಾನೆ. ಹೀಗೆ ಇಂತಹ ಒಂದು ಗುರು ಪರಿವರ್ತನೆಯಿಂದ ವೃಷಭ ರಾಶಿಯವರಿಗೆ ಹೇಗಿದೆ, ವೃಷಭ ರಾಶಿಯವರಿಗೆ ಏನಾದರೂ ಶುಭವಾಗುತ್ತಾ, ಲಾಭವಾಗುತ್ತಾ, ಅಥವಾ ಇನ್ನೂ ಸ್ವಲ್ಪ ಕಷ್ಟವಾ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಆರಂಭದ ದಿವಸದಲ್ಲಿ ಗುರುವು ತೃತೀಯ ರಾಶಿಯಲ್ಲಿದ್ದಾಗ ಒಂದು ಹಂತಕ್ಕೆ ಬಹಳಷ್ಟು ಬದಲಾವಣೆಗಳನ್ನು ಕೊಡ್ತಾನೆ. ಅನಂತರದಲ್ಲಿ ಚತುರ್ಥ ರಾಶಿಗೆ ಗುರು ಪರಿವರ್ತನೆ ಆಗ್ತಾನೆ. ಇಂತಹ ಸಮಯದಲ್ಲೂ ಕೂಡ ಗುರುವು ಚತುರ್ಥ ಅಂತಂದರೆ ಸುಖ ಎಂಬುದಾಗಿ ಕರೀತೇವೆ. ಹಾಗಾಗಿ ಗುರುವಿನ ಫಲ ನಿರೂಪಣೆ ಏನು ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಹಾಗೆ ನೋಡಿ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಮೃಗಶಿರ ನಕ್ಷತ್ರ 1, 2ನೇ ಪಾದ, ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ. ಕೃತಿಕ, ರೋಹಿಣಿ, ಮೃಗಶಿರ ಇದು 3 ನಕ್ಷತ್ರದವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ಇದು ಗೋಚಾರದಲ್ಲಿರುವಂತಹ ಗ್ರಹಸ್ಥಿತಿಗಳನ್ನು ನೋಡಿ ಹೇಳುವಂಥ ಒಂದು ಪ್ರಯತ್ನ. ಗುರುವಿನ ಬದಲಾವಣೆ ಅಥವಾ ಗುರುವಿನ, ಯಾಕಂದರೆ ಗುರುವು ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ, ಅದು ಬಹಳ ಮುಖ್ಯವಾದಂಥದ್ದು. ಕರ್ಕರಾಶಿ ಅಂತಂದರೆ ಗುರುವಿನ ಬಹಳಷ್ಟು ಧಾರ್ಮಿಕವಾದಂಥ ಕೆಲಸ ಇದನ್ನು ಮಾಡುವಂತಹ ಒಂದು ರಾಶಿ. ಮತ್ತು ಅದರಲ್ಲೂ ಕೂಡ ನೀವು ಧರ್ಮ ಮಾರ್ಗದಲ್ಲಿದ್ದರೆ ಗುರು ಬಹಳಷ್ಟು ಈ ಸಮಯದಲ್ಲಿ ಬಹಳ ಉತ್ತಮವಾದಂಥ ಫಲಗಳನ್ನು ನೀಡುತ್ತಾನೆ. ಹಾಗಾಗಿ ಇಂತಹ ಒಂದು ಸ್ಥಾನ ಬರಲಿ ಎಂಬುದಾಗಿ ಗುರುವನ್ನು ಬೇಡ್ಕೊಳ್ತಾ ಇರಬೇಕು. ಗುರು ಉಚ್ಚ ಸ್ಥಾನದಲ್ಲಿದ್ದಾಗ, ಯಾಕಂದರೆ ನಿಮ್ಮ ರಾಶಿಯವರಿಗೆ, ನಿಮ್ಮ ರಾಶಿಗೆ ಅಧಿಪತಿ ಶುಕ್ರ ಆಗ್ತಾನೆ. ಶುಕ್ರರು ಒಬ್ಬನು ದೇವಗುರು, ಇನ್ನೊಬ್ಬನು ದೈತ್ಯ ಗುರು ಅಲ್ವಾ. ಹಾಗಾಗಿ ಎರಡೂ ಗ್ರಹಗಳ ಬಲವೂ ಕೂಡ ಬೇಕು ನಿಮಗೆ. ಶುಕ್ರನ ಬಲವೂ ಕೂಡ ಬೇಕು, ಹಾಗೆ ಗುರುವಿನ ಬಲವೂ ಕೂಡ ಬೇಕು. ಗುರುವಿನ ಬಲ ನಿಮಗೆ ಇರತ್ತಾ ಅಂಥೇಳಿ ಕೇಳಲಿಕ್ಕೆ ಹೋದರೆ ನೋಡಿ, ತೃತೀಯ ಸ್ಥಾನದಲ್ಲಿದ್ದಾಗೂ ಕೂಡ ಅಲ್ಪ ಗುರುಬಲ, ಚತುರ್ಥ ಸ್ಥಾನದಲ್ಲಿದ್ದಾಗೂ ಕೂಡ ಅಲ್ಪ ಗುರುವಿನ ಬಲ. ಹಾಗಾಗಿ ಸಂಪೂರ್ಣವಾದಂಥ ಒಂದು ಗುರುಬಲ ಇಲ್ಲ. ಆದರೂ ಕೂಡ ಕೆಲವೊಂದಷ್ಟು ವಿಷಯದಲ್ಲಿ ಗುರು ಲಾಭವನ್ನು, ಬದಲಾವಣೆಯನ್ನು, ಜೀವನದಲ್ಲಿ ಕೆಲವೊಂದಷ್ಟು ವಿಕ್ರಮ ಸ್ಥಾನ ಎಂಬುದಾಗಿ ಹೇಳ್ತಾರೆ 3ನೇ ಸ್ಥಾನಕ್ಕೆ. ಹಾಗಾಗಿ ಅಂತಹದ್ದನ್ನೆಲ್ಲ ಗುರು ಅನುಗ್ರಹಿಸ್ತಾನೆ. ಅದು ಏನೇನು ಆಗಬಹುದು ಎಂಬುದನ್ನು ನಾವು ಗಮನಿಸೋಣ. ನೋಡಿ, ಒಂದು ಅಂದಾಜಿಗೆ 11ನೇ ತಿಂಗಳ ನವೆಂಬರ್ ಅನಂತರದಲ್ಲಿ ಗುರು ಚತುರ್ಥ ಸ್ಥಾನದಲ್ಲಿದ್ದಾಗ ಏನೇನು ಕೊಡ್ತಾನೆ ಎಂಬುದನ್ನು ನಾವು ಗಮನಿಸ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಸುವಾಸನ, ಅಂದರೆ ನಮ್ಮ ಜೀವನದಲ್ಲಿ ಬೇಕಾದಂತಹ ಅವಕಾಶಗಳನ್ನೆಲ್ಲ ಭಗವಂತ ಕೊಡ್ತಾ ಹೋಗ್ತಾನೆ. ಎರಡನೇದಾಗಿ ವಸ್ತ್ರಗಂಧಂ ಎಂಬುದಾಗಿ ಹೇಳಿದ್ದಾರೆ. ಯಾಕಂದರೆ ವೃಷಭ ರಾಶಿಯವರು ಬಹಳಷ್ಟು ಜನ ಬಿಸ್ನೆಸ್ ಮಾಡ್ತಾ ಇದ್ರಿ, ಅಥವಾ ಬಿಸ್ನೆಸ್ಸು ಹೆಚ್ಚಿನದಾಗಿ ಬಿಸ್ನೆಸ್ಸು ಒಂದು ಹಂತಕ್ಕೆ ಮಾರ್ಕೆಟಿಂಗ್ ಲೈನಲ್ಲಿ ಇದ್ದಂಥವರು, ಅಥವಾ ಕಲೆ, ಸಾಹಿತ್ಯ ಮತ್ತು ಕೆಲವೊಂದಷ್ಟು ಹೆಚ್ಚಿನದಾದಂಥ ವೀಣೆ ನುಡಿಸುವಂಥದ್ದು, ಸಂಗೀತ ಇತ್ಯಾದಿಗಳಲ್ಲಿ ಇರುವಂಥವರು. ಹಾಗಾಗಿ ಕಲೆಯ ಪ್ರತಿಭೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸುಖೇ ಎಂಬುದಾಗಿ ಕರೆದಿದ್ದಾರೆ. ಅದನ್ನೇನು ಮಾಡ್ತಾನೆ, ಅದರಲ್ಲಿ ಹೆಚ್ಚಿನದಾದಂಥ ಶ್ರೇಯಸ್ಸನ್ನು ಕೊಡ್ತಾನೆ. ನಿಮ್ಮ ಏನು ವೃತ್ತಿ ಇದೆಯೋ ಆ ವೃತ್ತಿಯಲ್ಲಿ ಹೆಚ್ಚಿನದಾದಂಥ ಅವಕಾಶಗಳನ್ನು ನಿಮಗೆ ಗುರು ನೀಡ್ತಾನೆ. ಒಂದು ಹಂತಕ್ಕೆ ನೋಡಿ 7.5 ಶನಿಯೂ ಇಲ್ಲ ಅಲ್ವಾ ನಿಮಗೆ. ಒಂದು ಹಂತಕ್ಕೆ ನೀವು ಎಲ್ಲ ರೀತಿಯಲ್ಲಾಗೂ ಬೆಟರ್ ಆಗೇ ಇದ್ದೀರಿ. ಸದ್ಯಕ್ಕೆ ಗುರು 2ನೇ ರಾಶಿಯಲ್ಲಿದ್ದ, ಅದು ಒಂದು ಹಂತಕ್ಕೆ ಗುರು ಸಂಪೂರ್ಣವಾದಂಥ ಬಲ ಇತ್ತು. ಇದು 3ನೇ ರಾಶಿಗೆ ಹೋದಾಗ ಅಲ್ಪ ಗುರುಬಲ, 4ನೇ ರಾಶಿಗೆ ಹೋದಾಗೂ ಕೂಡ ಅಲ್ಪಿನ ಗುರುವಿನ ಬಲ. ಹಾಗಾಗಿ ಈ ಒಂದು ಮುಂದಿನ ಯುಗಾದಿವರೆಗೂ ಕೂಡ ಇದೇ ತರಹ ಗುರುವಿನ ಒಂದಷ್ಟು ಬದಲಾವಣೆಗಳೇ. ಗುರು ಮತ್ತೆ ಕರ್ಕರಾಶಿಗೆ ಬರ್ತಾನೆ ಬಿಟ್ಟರೆ ಮತ್ತೆ ಮಿಥುನ ರಾಶಿಗೆ ಗುರು ಬರುವುದಿಲ್ಲ. ಹಾಗಾಗಿ ಒಂದು ಹಂತಕ್ಕೆ ವಾಹನಾದಿ ಸೌಖ್ಯಗಳನ್ನು, ಗ್ರಹ ಆಭರಣಾದಿಗಳನ್ನು ಕೂಡ ಗುರು ನೀಡ್ತಾನೆ. ಬಹಳ ಮುಖ್ಯವಾಗಿ ಗಮನಿಸಬೇಕು. ಆಭರಣವನ್ನು ಕೊಡಬೇಕು ಅಂತಂದ್ರೇನು, ಚಿನ್ನ ವ್ಯಾಪಾರ ವ್ಯವಹಾರ ಮಾಡೋರು ಹೆಚ್ಚಿನದಾದಂಥದ್ದು ಅವಕಾಶಗಳಾಗಬಹುದು. ಹೀಗೆ ಮುಟ್ಟಿದೆ, ಮುಗಿಲು ಮುಟ್ಟಿದೆ ಬಂಗಾರ ಬೆಳ್ಳಿಯ ಬೆಲೆ. ಹಾಗಿದ್ದಾಗೂ ಕೂಡ
ಕೆಲವೊಂದಷ್ಟು ಹೂಡಿಕೆ ಮಾಡೋರಿಗೆ ಅಥವಾ ಹೂಡಿಕೆ ಮಾಡಿರುವಂತಹ ವ್ಯಕ್ತಿಗಳಿಗೆ ಲಾಭಾಂಶಗಳನ್ನು ಕೊಡಬಹುದು ಗುರು ಬಹಳ ಮುಖ್ಯವಾಗಿ. ಹಾಗೆ 3ನೇ ಭಾವಕ್ಕೆ ವಿಶೇಷವಾಗಿ ವಿಕ್ರಮ ಎಂಬುದಾಗೂ ಕೂಡ ಹೇಳ್ತೇವೆ. ಭ್ರಾತೃ ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿರ್ತಾರಲ್ವ ಅಂಥವರ ವಿಷಯಕ್ಕೆ ಅಥವಾ ಅಂಥವರ ವಿಷಯಕ್ಕೆ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಕೊಡಬಹುದು. ಅಥವಾ ನಿಮ್ಮಲ್ಲಿ ಏನಾದರೂ ಕೂಡ ಅಣ್ಣ ತಮ್ಮನಲ್ಲಿ ಸಮಸ್ಯೆ ಆಗಿದೆ ಅಥವಾ ಅಕ್ಕ ತಂಗಿಯಲ್ಲಿ ಏನೋ ಒಂದು ಕಿರಿಕಿರಿ ಆಗಿದೆ, ಇಂತಹ ವಿಷಯಗಳನ್ನು ಕೂಡ ಪರಿಹಾರ ಮಾಡಿ ಒಂದು ಜೊತೆಗೆ ಅನುಕೂಲತೆಗಳಾಗುವ ಹಾಗೆ ಮಾಡಬಹುದು. ಮತ್ತು ಕ್ರೀಡಾಪಟುಗಳು ಬಹಳ ಮುಖ್ಯವಾಗಿ ಹೇಳ್ತಾರೆ, ಸಾಹಸ ಕ್ರೀಡಾ ಮೊದಲಾದಂಥದ್ದನ್ನು ಕೂಡ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಸಾಹಸ ಕ್ರೀಡೆ ಮೊದಲಾದಂಥ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಮಯದಲ್ಲಿ ಲಾಭಾಂಶಗಳನ್ನು ಕೂಡ ಗುರು ಕೊಡಬಹುದು. ಮತ್ತು ವಾಹನಾದಿಗಳು ನೋಡಿ, 4ನೇ ಭಾವಕ್ಕೆ ಹೋದಾಗ ವಾಹನದಲ್ಲಿ ಏನೋ ಒಂದು ಲಾಭ ಆಗುವಂಥದ್ದು ಅಥವಾ ವಾಹನದೇನಾದರೂ ಅಂಗಡಿಯನ್ನು ಓಪನ್ ಮಾಡಿದರೆ ಇವತ್ತಿನ ದಿವಸ ಪ್ರತಿ ಕ್ಷಣ ಪ್ರತಿನಿತ್ಯವೂ ಕೂಡ ನಾವೆಲ್ಲೋ ಹೋಗಬೇಕು ಅಂತಂದರೆ 2 ವೀಲರು ಅಥವಾ 4 ವೀಲರ್ ಬೇಕೇ ಬೇಕು ಪ್ರತಿಯೊಬ್ಬರಿಗೂ ಕೂಡ. ಹಾಗಾಗಿ ಅಂತಹದ್ದನ್ನು ಮಾರ್ಕೆಟಿಂಗ್ ಲೈನ್ ಚೆನ್ನಾಗಾಗುವಂಥದ್ದು, ಶೋರೂಮ್ಗಳನ್ನು ಓಪನ್ ಮಾಡುವಂಥದ್ದು ಅಥವಾ ಯಾರಾದರೂ ನಿಮ್ಮ ಈ ರಾಶಿಯವರ ಶೋರೂಮ್ ಇದ್ದರೆ ಅದು ಬಹಳಷ್ಟು ಪ್ರಬಲವಾದಂಥ ಒಂದು ರೀತಿಯಲ್ಲಿ ಬರುವಂಥದ್ದು ಅಥವಾ ಒಂದು ಬ್ರ್ಯಾಂಚ್ ಓಪನ್ ಮಾಡುವಂಥದ್ದು. ಹೀಗೆ ನಿಮಗೆ ಏನೇನು ಬಿಸ್ನೆಸ್ಸು ಅಥವಾ ನೀವು ಮಾಡ್ತಾ ಇರುವಂತಹ ವೃತ್ತಿ ವ್ಯಾಪಾರದಲ್ಲಿ ಅದರಲ್ಲೂ ಕೂಡ ಕಬ್ಬಿಣ ಇರಬಹುದು ಅಥವಾ ಬೆಳ್ಳಿ ಬಂಗಾರಗಳಿರಬಹುದು ಅಥವಾ ಸಂಬಂಧವಾದಂಥ ಕೃಷಿ ಇತ್ಯಾದಿಗಳಿರಬಹುದು. ನೋಡಿ, ಕರ್ಕ ರಾಶಿ ನೀರಿನ ರಾಶಿ ಅದು. ಹಾಗಾಗಿ ನೀರಿನ ಸಂಬಂಧವಾದಿರಬಹುದು ಅಥವಾ ನೀವು ಸಹೋದರರ ಜೊತೆಗೆ ನೀವು ಅಣ್ಣ ತಮ್ಮನೋ ಅಥವಾ ಅಕ್ಕ ತಂಗಿಯೋ 4-5 ಜನ ಸೇರ್ಕೊಂಡು ಮಾಡ್ತಾ ಇರುವಂತಹ ಉದ್ಯೋಗ ಇದ್ದರೆ ಅದನ್ನು ಬಹಳಷ್ಟು ಹೆಚ್ಚಿನದಾಗಿ ಆ ಗುರುವು ಅನುಗ್ರಹಿಸ್ತಾನೆ. ಅಂದರೆ ಏನು, ಅದನ್ನು ಊರ್ಜಿತವಾದಂಥ ಅವಕಾಶಗಳನ್ನು ಮಾಡುವಾಗ ಮಾಡ್ತಾನೆ. ಮತ್ತು ಸಾಲ ಸೌಲಭ್ಯಗಳು ಕೂಡ ನಿಮಗೆ ಸಿಗುವ ಹಾಗೆ. ಎಷ್ಟೋ ಸಲ ಯಾವುದಾರ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಬಹಳ ದೊಡ್ಡದಾದಂಥ ಸಾಲ ಬೇಕು ನಮಗೆ. ಸಾಲ ಇಲ್ಲದೆ ಯಾವುದನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಒಂದು ಮನೆ ಕಟ್ಟಬೇಕು, ಬಿಸ್ನೆಸ್ಸನ್ನು ಮಾಡಬೇಕು, ಬಿಸ್ನೆಸ್ ರನ್ ಮಾಡಬೇಕು, ಒಂದು ಕ್ಯಾಪಿಟಲ್ ಏನೋ ಇಟ್ಕೊಂಡಿರ್ತೇವೆ, ಅದನ್ನಿನ್ನೂ ಜಾಸ್ತಿ ಮಾಡಬೇಕು ಅಂತಂದರೆ ನಾವು ಸಾಲದ ಮೊರೆ ಹೋಗಬೇಕು. ಅಂತಹದ್ದನ್ನು ಕೂಡ ಚತುರ್ಥ ರಾಶಿಯಲ್ಲಿ ಗುರು ಇದ್ದಾಗ ಸಾಲದ ಒಂದು ರೀತಿಯಲ್ಲೂ ಕೂಡ ಅನುಕೂಲತೆಗಳನ್ನು ಕೂಡ ಕೊಡ್ತಾನೆ. ಬಹಳ ಮುಖ್ಯವಾಗಿ ವಸ್ತ್ರಗಳನ್ನು ವ್ಯವಹಾರ ಮಾಡೋರು ಬಹಳ ಮುಖ್ಯವಾಗಿ ಗಮನಿಸಬೇಕು. ಅವನು ಚತುರ್ಥ ರಾಶಿಯಲ್ಲಿದ್ದಾಗ ಬಹಳ ಸುಂದರವಾದಂಥ ವಸ್ತ್ರ ಹಾಕ್ಕೊಳ್ಳುವಂಥದ್ದು, ಸುಂದರವಾದಂತಹ ಕಾರಲ್ಲಿ ಓಡಾಡುವಂಥದ್ದು, ಮತ್ತು ಸುಂದರವಾದಂತಹ ಮನೆಗೆ ಪೇಂಟು ಅಲಂಕಾರ ಇತ್ಯಾದಿಗಳನ್ನು ಮಾಡುವಂಥದ್ದು. ಮತ್ತು ತಾಯಿಯ ವಿಷಯದಲ್ಲಿ, ಅಮ್ಮನ ವಿಷಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದರೆ, ಯಾಕಂದರೆ ತಂದೆ ತಾಯಿ ಹತ್ರ ನಾವು ಯಾವಾಗೂ ಪ್ರೀತಿಯಿಂದ ಇರಬೇಕು. ಆದರೆ ಹಿರಿಯರು ಏನಾದರೂ ಬೈದ ತಕ್ಷಣ ನಮ್ಮ ಸಿಟ್ಟು ಬಂದು ಹೋಗ್ತದೆ. ಏನಪ್ಪ ಇವರು ನನಗೆ ಹೇಳ್ತಾ ಇದ್ದಾರೆ, ನನಗೆ ಇಷ್ಟೊಂದು ತಿಳುವಳಿಕೆ ಬಂದಿದೆ ನಮಗೆ ಗೊತ್ತಾಗ್ಬಿಡುತ್ತೆ. ನಮಗೇನೂ ತಿಳುವಳಿಕೆ ಇರುವುದಿಲ್ಲ. ಜಗತ್ತಿನಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣವೂ ಕೂಡ ಪ್ರತಿಯೊಬ್ಬರೂ ಕೂಡ ಕಲಿತಾನೇ ಇರಬೇಕು ಅಲ್ವಾ. ಜೀವನವೇ ಕಲಿಕೆಯೇ ಜೀವನ ಅಲ್ವಾ. ಹಾಗಾಗಿ ನಮ್ಮ ಒಂದು ದುರಹಂಕಾರದಿಂದ ಯಾವುದೋ ಒಂದು ಮಾತು ಹೇಳಿರ್ತೇವೆ, ಅದಕ್ಕೆ ತಂದೆ ಅಥವಾ ತಾಯಿಯವರು ಬೇಜಾರು ಮಾಡಿಕೊಂಡಿರ್ತಾರೆ, ಅದು ಕೂಡ ಸರಿ ಹೋಗುವಂಥದ್ದು. ಮಾತೃಸ್ಥಾನದಲ್ಲಿ ಗುರು ಬಂದಾಗ ತಾಯಿಯ ಬಹಳಷ್ಟು ಆಶೀರ್ವಾದ ಅಥವಾ ತಾಯಿಯ ಅನುಗ್ರಹದಿಂದ ಏನೋ ಒಂದಷ್ಟು ಲಾಭಾಂಶಗಳು ಮತ್ತು ಸ್ತ್ರೀ ಮೂಲಕವಾದಂಥ ರೀತಿಯಲ್ಲಿ ಧನ ಸಂಪಾದನೆ ಆಗುವಂಥದ್ದು. ಅಂದರೆ ಸ್ತ್ರೀ ಮೂಲಕ ಅಂತಂದರೆ ಈ ಥರ ಅರ್ಥವನ್ನು ತೆಗೆದುಕೊಳ್ಬೇಕು. ಯಾವುದೋ ಒಂದು ಪಿತರಾರ್ಜಿತವಾದಂಥ ಆಸ್ತಿಯೋ ಅಥವಾ ತಾಯಿ ಕಡೆಗಿರುವಂಥ ಆಸ್ತಿಯೋ ಅಥವಾ ನಿಮ್ಮ ಏನಾದರೂ ಸ್ತ್ರೀ ನಿಮ್ಮ ಹೆಂಡತಿ ಕಡೆಯಿಂದ ಬರುವಂಥ ಆಸ್ತಿಯೋ ಅಥವಾ ನಿಮ್ಮ ಅಜ್ಜಿ ಕಡೆಯಿಂದ ಬರುವಂಥ ಆಸ್ತಿಯೋ, ಹೀಗೆ ಯಾವುದೊಂದು ಪಿತ್ರಾರ್ಜಿತವಾದಂಥ ಆಸ್ತಿಪಾಸ್ತಿಗಳು ಕೂಡ ಒಂದು ಈ ಸಮಯದಲ್ಲಿ ಬರುವಂಥ ಸಾಧ್ಯತೆಗಳು ಎಷ್ಟೋ ಸಲ ಬರುತ್ತೆ ಅಂತ ಅಂದ್ಕೊಳ್ತೇವೆ. ಅಥವಾ ನಾವೇ ಯಾವುದೋ ಒಬ್ಬರಿಗೆ ಸಹಾಯವನ್ನು ಮಾಡಿರ್ತೇವೆ ನಮ್ಮ ರಿಲೇಷನ್ನಿಗೆ, ಅವರು ನಮಗೆ ಕಷ್ಟ ಇದ್ದಾಗ ಅಥವಾ ನಮಗೆ ಯಾವಾಗ ಬೇಕೋ ಅಂಥ ಸಮಯದಲ್ಲಿ ಅವರು ಕೊಡೋದಿಲ್ಲ. ಆದರೆ ಇಂತಹ ಒಂದು ಪರಿಸ್ಥಿತಿ ಗುರು ಚತುರ್ಥದಲ್ಲಿದ್ದಾಗ ಅವರು ಕೊಡುತ್ತಾರೆ ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಹಾಗೆ ಇನ್ನೊಂದಷ್ಟು ವಿಷಯಗಳನ್ನು ಕೂಡ ಈ ಸಮಯದಲ್ಲಿ ನಿಮಗೆ ಬದಲಾವಣೆ ಆಗುವಾಗ ಗುರು ಅನುಗ್ರಹಿಸ್ತಾನೆ. ಏನಪ್ಪ ಅಂತಂದರೆ ಸಹಾಯ ಸಹಕಾರದ ಮನೋಭಾವನೆ. ಅರ್ಥ ಏನಂತಂದರೆ, ಹಿಂದೆ ಯಾರೊಬ್ಬರಿಗೆ ಸಹಾಯ ಸಹಕಾರ ಮಾಡಿದಿರಿ, ಅದು ಈ ಒಂದು ಸಮಯದಲ್ಲಿ ನಿಮಗೆ ಉಪಕಾರವಾದಂಥ ಒಂದು ಪರಿಸ್ಥಿತಿ ಆಗಬಹುದು. ಅರ್ಥ ಏನಂತಂದರೆ, ನೀವು ಅವರಿಗೆ ಮನೆ ಕಟ್ಟುವಾಗ ನೀವು ಸಹಾಯ ಸಹಕಾರ ಮಾಡಿದಿರಿ, ನೀವು ಮನೆ ಕಟ್ಟುವಾಗ ಸಹಾಯ ಸಹಕಾರಗಳನ್ನು ಮಾಡ್ತಾರೆ. ಇದು ಬಹಳ ಮುಖ್ಯವಾದಂಥದ್ದು. ಪರಸ್ಪರಂ ಭಾವಜಂತ ಶ್ರೇಯಮವಾಪ್ಸ್ಯಥ. ನಾವು ಇನ್ನೊಬ್ಬರಿಗೆ ಹೇಗೆ ಯಾವ ಭಾವನೆ ಇಟ್ಕೊಂಡು ಮಾಡ್ತೇವೆಯೋ ಅದೇ ಥರ ಆ ಭಾವನೆಗಳೇ ನಮಗೆ ಬರುತ್ತೆ. ಹೇಗೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ಅದೇ ಥರ. ಕನ್ನಡಿಯನ್ನು ನಾವು ಹೇಗೆ ನೋಡ್ತೇವೆ ಹಾಗೆ ಕನ್ನಡಿ ನಮ್ಮ ಮುಖ ಕಾಣುತ್ತಲ್ವ, ಹಾಗೆ ಪ್ರತ್ಯಕ್ಷವಾಗಿ ಆಗದೇ ಇದ್ದರೂ ಕೂಡ ಪರೋಕ್ಷವಾಗಿ ಅಂತಹ ಒಂದು ರೀತಿಯಲ್ಲೇ ಪ್ರತಿಯೊಂದು ಫಲಗಳು ಕೂಡ ಉಂಟಾಗ್ತದೆ. ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಕೃಷ್ಣಾರ್ಪಣ ಬುದ್ಧಿಯಿಂದ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಆ ಭಗವಂತನು ಅನುಗ್ರಹಿಸ್ತಾನೆ. ಅದೇ ಒಂಥರ ಕುಹಕವಾಗೋ ಕಪಟವಾಗೋ ಅಥವಾ ಬೇರೆ ಥರವಾಗಿ ಯಾವಟು ಮಾಡಬೇಕು ಅವ್ರು ಹೇಳಿದ್ದಾರೆ ಅಂಥೇಳಿ ಮಾಡಿದಾಗ ಆ ಫಲಗಳು ಅದೇ ಥರ ನಿರೀಕ್ಷೆ ಆಗ್ತದೆ. ನೋಡಿ, ಯಾವತ್ತೂ ಕೂಡ ನಾವು ಯದ್ಭಾವಂ ತದ್ಭವತಿ. ನಾವು ಮಾಡುವಂತಹ ಪ್ರತಿಯೊಂದು ಕ್ರಿಯೆ, ಪ್ರತಿಯೊಂದು ಸೇವೆ ಅಥವಾ ಪ್ರತಿಯೊಂದು ಕೆಲಸ ಎಲ್ಲವೂ ಕೂಡ ನಾವು ಯಾವ ಭಾವನೆಯಿಂದ ಮಾಡ್ತೇವೆಯೋ ಆ ಭಾವನೆಯೇ ಫಲ ಕೊಡುತ್ತೆ.
ನಾವು ಆ ಭಾವನೆಯಿಂದ ಒಂದು ಒಳ್ಳೆ ರೀತಿ ಭಾವನೆಯಿಂದ ಮಾಡಿಲ್ಲ ಅಂತಾದರೆ ಆ ಒಳ್ಳೆಯ ಫಲ ಖಂಡಿತ ಬರುವುದಿಲ್ಲ. ಹಾಗಾಗಿ ಪ್ರತ್ಯಕ್ಷವಾಗಿ ಸಹಾಯ ಸಹಕಾರಗಳಿಂದ ನಿಮಗೆ ಹೆಚ್ಚಿನದಾದಂಥ ಅವಕಾಶಗಳು ಈ ಒಂದು ಗುರುವಿನ ಸಂಚಾರದಿಂದ ನೀಡುತ್ತೆ ಎಂಬುದಾಗೂ ಕೂಡ ಹೇಳಿದ್ದಾರೆ. ಹಾಗೆ ಸೋದರರಿಂದ ಬಹಳ ಮುಖ್ಯವಾದಂಥ ಅನುಕೂಲತೆಗಳು, ನಿಮ್ಮ ಅಣ್ಣ ತಮ್ಮನಲ್ಲಿ ಅಥವಾ ಅಕ್ಕ ತಂಗಿಯಲ್ಲಿ ಏನಾದರೂ ಕಿರಿಕಿರಿಯಾಗಿದ್ದರೆ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಪರಿಹಾರ ಆಗಬಹುದು ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ಎದೆ, ಭುಜ, ವಕ್ಷಸ್ಥಲ, ಕಿವಿಯ ಸಂಬಂಧವಾದಂತಹ ರೋಗಗಳು ನಿವೃತ್ತಿಯಾಗುತ್ತದೆ. ನಿಮಗಂಥ ತೊಂದರೆಗಳಿದ್ದರೆ ಅದು ಕೂಡ ಈ ಒಂದು ಸಮಯದಲ್ಲಿ ನಿವೃತ್ತಿ ಆಗಬಹುದು. ಇದ್ದರೆ ಅದು ಪರಿಹಾರ ಆಗಬಹುದು, ಇಲ್ಲ ಅಂತಾದರೆ ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡುವಂಥದ್ದು ಬೇಡ. ಮತ್ತು ಬುದ್ಧಿಯು ವೃದ್ಧಿಯಾಗುವಂಥದ್ದು ಇದು ಬಹಳ ಮುಖ್ಯವಾಗಿ ನೋಡಿ. ಈ ವೃಷಭ ರಾಶಿ ವಿದ್ಯಾರ್ಥಿಗಳು ಯಾರಾದರೂ ಓದ್ತಾ ಇದ್ದರೆ ನಿಮಗೆ ವಿದ್ಯೆಯ ವಿಷಯದಲ್ಲಿ ಬಹಳ ಮುಖ್ಯವಾದಂಥ ಅಭಿವೃದ್ಧಿ ಆಗ್ತದೆ. ಯಾಕಂದರೆ ನೀವು ಬಹಳ ಚುರುಕಿದ್ದವರು. ಶುಕ್ರನ ರಾಶಿ ಅಂತಂದರೆ ಬಹಳಷ್ಟು ಕನಸು ಕಾಣುವಂಥ ಒಂದು ರಾಶಿ, ಬಹಳಷ್ಟು ಯೋಚನೆ ಮಾಡುವಂಥ ಒಂದು ರಾಶಿ ಶುಕ್ರನ ರಾಶಿ ಅಲ್ವಾ. ನಿಮಗೆ ಕನಸೇ ಜಾಸ್ತಿ ಬೀಳುತ್ತೆ, ಅದರ ನನಸಾಗುವುದು ಭಾರಿ ಕಷ್ಟ. ಆ ನನಸಾಗಲಿಕ್ಕೆ ಪ್ರಯತ್ನಗಳನ್ನು ಜಾಸ್ತಿ ಮಾಡಿ ಬುದ್ಧಿಯ ವೃದ್ಧಿ ಆಗುವಂಥದ್ದು ಈ ಸಮಯದಲ್ಲಿ ಎಂಬುದನ್ನು ಕೂಡ ಗ್ರಂಥಕರ್ತರು ಹೇಳ್ತಾರೆ. ಹಾಗೆ ಧೈರ್ಯ, ವಿಪರೀತ ಆದಂಥ ಧೈರ್ಯ, ಅದನ್ನು ನಾನು ಮಾಡ್ತೇನೆ. ಸಕಾರಾತ್ಮಕವಾದಂಥ ಶಕ್ತಿಗಳು ನಮ್ಮ ಸದಾಕಾಲ ಇರಬೇಕು ಅಲ್ವಾ. ಸಕಾರಾತ್ಮಕ ಶಕ್ತಿ ಇಲ್ಲ ಅಂತಾದರೆ ನಮಗೇನು ಜೀವನದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ರಾತ್ರಿ ನಿದ್ರೆ ಮಾಡುವಾಗ ನಾಳೆ ಹೇಳ್ತೇನೆ, ನನಗೆ ನಾಳೆ ಒಳ್ಳೆ ರೀತಿಯಾದಂಥ ಫಲಗಳಾಗುತ್ತೆ, ನಾಳೆ ಎಲ್ಲ ಕೆಲಸದಲ್ಲೂ ಕೂಡ ನಾವು ಜಯವನ್ನು ಹೊಂದುತ್ತೇನೆ ಎಂಬುದನ್ನು ಯೋಚನೆ ಮಾಡ್ತೇವಲ್ವ. ಹಾಗಾಗಿ ಅಂತಹದ್ದನ್ನು ಯೋಚನೆ ಮಾಡಬೇಕು. ಮತ್ತು ಆರೋಗ್ಯದ ಲಾಭ ಬಹಳ ಮುಖ್ಯವಾಗಿ, ಏನಾದರೂ ಕಾಯಿಲೆ ಕಸಾಯಿಗಳಿದ್ದರೆ ಅಥವಾ ತೊಂದರೆಗಳಿದ್ದರೆ ಆರೋಗ್ಯದಲ್ಲೂ ಗುರುವು ಕೂಡ ಒಂದು ರೀತಿಯಾದಂತಹ ಲಾಭಾಂಶಗಳನ್ನು ಕೂಡ ಕೊಡ್ತಾನೆ. ಒಂದಂತಕ್ಕೆ ಏನೋ ಒಂದು ನನ್ನ ತೊಂದರೆ ಆಗಿಬಿಡ್ಬೇಕಿತ್ತಪ್ಪ, ಅಥವಾ ಏನೋ ಒಂಚೂರು ಇನ್ನೂ ಜಾಸ್ತಿ ಆಗಿಬಿಟ್ರು ಆಪರೇಷನ್ನೇ ಮಾಡಬೇಕು ಅಂತ ಹೇಳ್ತಾ ಇದ್ರು, ಇಲ್ಲ ಪರವಾಗಿಲ್ಲ ಇದ್ದದರಲ್ಲೇ ಸ್ವಲ್ಪ ಉಪಕಾರ ಆಯಿತು, ಅನುಕೂಲ ಆಯಿತು ಹೇಳೋದನ್ನು ಕೂಡ ಗುರು ನಿಮಗೆ ತೋರಿಸ್ತಾನೆ. ಸದ್ಬುದ್ಧಿಯ ಉದಯವೂ ಕೂಡ ಆಗುತ್ತೆ. ಎಷ್ಟೋ ಸಲ ನಮ್ಮ ಬುದ್ಧಿ ಕೆಲವೊಂದು ಸಲ ನಮಗದು ಕೆಲಸವೇ ಮಾಡೋದಿಲ್ಲ ಅಲ್ವಾ. ಎಷ್ಟೇ ನಿಪುಣರಿರಲಿ, ಎಷ್ಟೇ ವಿದ್ಯಾವಂತರಿರಲಿ, ಏನೇ ಇರಲಿ, ನಮ್ಮ ಬುದ್ಧಿಯು ನಮಗೆ ಕೆಲಸ ಮಾಡೋದಿಲ್ಲ, ದಡ್ಡತನ ಮುಂದೆ ಬಂದುಬಿಡುತ್ತೆ. ಆದರೆ ಇಂತಹ ಸಮಯದಲ್ಲಿ ಸದ್ಬುದ್ಧಿಯು ಕೂಡ ವೃದ್ಧಿಯಾಗುತ್ತೆ. ಮತ್ತು ಸುಸಾಮರ್ಥ್ಯದಿಂದ ಹಣ ಗಳಿಸುವಂಥದ್ದು. ನಮ್ಮ ಬುದ್ಧಿ, ನಮ್ಮ ಪ್ಲ್ಯಾನು, ನಮ್ಮ ಕಷ್ಟ, ನಮ್ಮ ಬೆವರು ಸುರಿಸುವಂತಹ ಒಂದು ಕೆಲಸದಿಂದನೇ ವೃದ್ಧಿಯಾಗುವಂಥದ್ದು ಕೂಡ ಸುಸಾಮರ್ಥ್ಯದಿಂದ ಹಣ ಗಳಿಸುವಂತಹ ಭಾಗ್ಯವನ್ನು ಗುರು ನೀಡುತ್ತಾನೆ. ಎಷ್ಟೋ ಸಲ ಇನ್ನೊಬ್ಬರ ಜೊತೆಗೆ ಹೇಳಬೇಕು, ಅವ್ರು ಹೇಳಿದ್ದು ಕೇಳ್ಕೊಳ್ಬೇಕು, ಅವ್ರು ಹೇಳಿದ್ದು ಕೇಳಿ ಅವರು ಸಂಬಳ ಕೊಟ್ಟಾಗ ತಗೊಳ್ಬೇಕು. ಆದರೆ ಈ ಸಮಯದಲ್ಲಿ ನಿಮ್ಮ ಒಂದು ಸ್ವಸಾಮರ್ಥ್ಯದಿಂದ ಹಣಗೊಳಿಸುವಂತಹದ್ದು. ಮತ್ತು ಸೇವಾ ಕಾರ್ಯದಲ್ಲಿ, ಸೇವಾ ಕಾರ್ಯ ಅಂತಂದರೆ ಎರಡು ಥರ ಅರ್ಥ ಮಾಡ್ಕೊಳ್ಬಹುದು. ಒಂದು, ನೀವು ಏನೇನು ಸರ್ವೀಸನ್ನು ಕೊಡ್ತಿರೋದು ಸೇವೆ ಭಾವನೆ, ಮತ್ತು ಅದರಿಂದ ಪಡೆಯುವಂಥ ಹಣ ಏನಿದೆಯೋ ನಿಮ್ಮ ಒಂದು ಉದ್ಯೋಗಕ್ಕೆ ಸಂಬಂಧವಾದಂಥ ಒಂದು ರೀತಿ ಎಂಬುದನ್ನು ಕೂಡ ನಾವು ಈ ಸಮಯದಲ್ಲಿ ಗಮನಿಸಬಹುದು. ಯಾಕಂದರೆ ಪ್ರತಿಯೊಂದು ವಿಷಯವನ್ನು ಸೇವೆ ಮಾಡ್ತಾ ಹೋದರೆ ಅವನು ಕೂಡ ಜೀವನ ನಡೆಸಬೇಕಲ್ವ. ಹಾಗಾಗಿ ಈಗ 10 ಜನಕ್ಕೆ ನೀವು ಸಹಾಯ ಸಹಕಾರ ಮಾಡ್ತಾ ಇದ್ದೀರಿ ಅಂತಂದರೆ ಅದರಲ್ಲಿ ಒಬ್ಬರಿಗೆ ಇಬ್ಬರಿಗೆ ಪರವಾಗಿಲ್ಲಪ್ಪ ನನ್ನ ಸಮಯ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂತ ಅಂದ್ಕೊಳ್ಬಹುದು. ಆದರೆ ಎಲ್ಲರಿಗೂ ಕೂಡ ಹಾಗೆ ಮಾಡ್ತಾ ಹೋದರೆ ನಿಮ್ಮ ಜೀವನವು ನಡಿಬೇಕಲ್ವ. ಹಾಗಾಗಿ ಸೇವಾ ಕಾರ್ಯದಲ್ಲಿ ತತ್ಪರರಾಗಿರುವಂತಹ ಮನಸ್ಥಿತಿಯನ್ನು ಕೂಡ ಗುರು ಅನುಗ್ರಹಿಸ್ತಾನೆ. ಆದರೆ ಬಹಳ ನಿಪುಣರಾಗುವಂತಹದ್ದು. ನಿಪುಣ ಅಂತಂದರೆ ಈ ಸಮಯದಲ್ಲಿ ನಿಮ್ಮ ಬುದ್ಧಿ ಜಾಗೃತೆಯಾಗಿ ಬಿಸ್ನೆಸ್ಸಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಪಡೆಯುವಂತಹ ಪ್ರಯತ್ನಗಳು. ಮತ್ತು ಎಷ್ಟೇ ರೀತಿಯಾದಂತಹ ನಿಮ್ಮ ಕೆಡುಕುತನ ಅಥವಾ ತೊಂದರೆಗಳು ಬರುತ್ತದೆ ಅಂತಂದರೆ ಮುಂಜಾಗ್ರತೆಯಾಗಿ ಆ ಕೆಲಸವನ್ನು ಕ್ಲೋಸ್ ಮಾಡಿಬಿಡ್ತೀರಿ. ಉದಾಹರಣೆಗೆ ಏನೋ ಒಂದು ತೊಂದರೆ ಬರುತ್ತೆ, ಉದಾಹರಣೆಗೆ ನನ್ನ ಕಾರಲ್ಲಿ ಇವರಿಗೆ ಹೋಗುವುದಿಲ್ಲ ಅಂತಾದರೆ ಪೆಟ್ರೋಲ್ ಬಂಕ್ ಇದ್ದರೆ ಇದನ್ನೇ ಯೋಚನೆ ಮಾಡಿ ಪೆಟ್ರೋಲ್ ತುಂಬಿಸ್ಕೊಂಡೇ ಮುಂದೆ ಹೋಗುವಂತಹ ಭಾಗ್ಯವನ್ನು ಕೂಡ ಗುರು ಅನುಗ್ರಹಿಸ್ತಾನೆ. ಸಾಹಿತ್ಯ ಕಲಾಭಿಮಾನಿಗಳಿಗೆ ಹೆಚ್ಚಿನದಾದಂತಹ ಐಶ್ವರ್ಯ ಪ್ರಾಪ್ತಿಯಾಗುವಂತಹ ಅವಕಾಶಗಳು ನೋಡಿ. ಎಷ್ಟೋ ನಮ್ಮಲ್ಲಿ ಇವತ್ತಿನ ಕಾಲದಲ್ಲಿ ಬೇಕಾದಷ್ಟು ಜನ ಆರ್ಟಿಸ್ಟ್ ಇಲ್ವಾ, ಆದರೆ ಕೆಲವೊಂದು ಸಲ ಚಾನ್ಸಸ್ಸೇ ಸಿಗೋದಿಲ್ಲ, ಕೆಲವೊಂದು ಸಲ ಅವಕಾಶ ಸಿಗಲಿ ಅಂಥೇಳಿ ಬಹಳಷ್ಟು ಒದ್ದಾಡ್ತಾ ಇರ್ತಾರೆ. ಹಾಗಾಗಿ ಈ ಸಮಯದಲ್ಲಿ ನಿಮಗೆಲ್ಲೋ ಒಂದು ಕಡೆಗೆ ಕಲಾಭಿಮಾನಿಗಳಿಗೆ, ಸಾಹಿತ್ಯದಲ್ಲಿ ಅಭಿರುಚಿ ಇರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅವಕಾಶಗಳು ಅದು ಆ ಭಗವಂತನು ಅನುಗ್ರಹಿಸ್ತಾನೆ. ಮತ್ತು ಬಹಳ ಮುಖ್ಯವಾಗಿ ಸಂಗೀತ, ಸಾಹಿತ್ಯ ಮೊದಲಾದಂತಹದ್ದಕ್ಕೆ ಅಭಿರುಚಿ ನಿಮಗೆ ಇನ್ನೂ ಜಾಸ್ತಿ ಆಗ್ತದೆ. ಎಷ್ಟೋ ಸಲ ಏನೂ ಇಲ್ಲ, ಮನುಷ್ಯನಿಗೆ ಹೇಗೆ ಅಂತಂದರೆ ಮರುಭೂಮಿ ಇದ್ದಾಗ ಆಗ್ತದೆ, ಯಾವುದಿದ್ರೂ ಒಂಥರ ಬೇಜಾರಾಗುತ್ತೆ. ಆದರೆ ಈ ಗುರು ತೃತೀಯ ಚತುರ್ಥ ರಾಶಿಯಲ್ಲಿದ್ದಾಗ ಅದರ ಒಳಗೆ ಜಾಸ್ತಿ ನಿಮ್ಮ ಗಮನ ಕೊಡ್ತಾನೆ, ಅಥವಾ ಅದನ್ನು ಪ್ರೀತಿಸುವಂಥ ಮನಸ್ಥಿತಿಯನ್ನು, ಅಭಿಮಾನವನ್ನು ಕೊಡ್ತಾನೆ. ಮತ್ತು ವಿದ್ವಜ್ಜನರಿಗೆ ಸನ್ಮಾನ, ಇದು ಬಹಳ ಮುಖ್ಯವಾಗಿ ಈ ಸಮಯದಲ್ಲಿ ಗಮನಿಸಬೇಕು. ಎಷ್ಟೋ ಸಲ ಸನ್ಮಾನವೇ ಸಿಗುವುದಿಲ್ಲ, ಎಷ್ಟೇ ಮಾಡಿದ್ರೂ ಕೂಡ. ಈಗ ಉದ್ಯೋಗ ಮಾಡ್ತಾ ಇದ್ದರೆ ಪ್ರಮೋಷನ್ನು ಅಂತ ಹೇಳ್ಬೋದು, ಅಥವಾ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದರೆ ಸನ್ಮಾನ ಅಂತ ಹೇಳಬಹುದು. ಮತ್ತು ದೀರ್ಘಾಯುಷ್ಯ ಆಗುವಂತಹ ಮನಸ್ಥಿತಿಯನ್ನು ಕೂಡ ಅನುಗ್ರಹಿಸ್ತಾನೆ.
ಇಷ್ಟೆಲ್ಲ ಇದ್ದು ನಮ್ಗೆ ಆಯುಷ್ಯವೂ ಬೇಕಲ್ವ, ಭವಿಷ್ಯ ಬೇಕು, ಜೀವನ ಬೇಕು ಅಂದರೆ ಆಯುಷ್ಯವೂ ಬೇಕು. ಆಯುಷ್ಯವು ವೃದ್ಧಿಯಾಗುವಾಗೆ, ಬಂಧುಗಳ ಸಹಕಾರ ಸಿಗುವ ಹಾಗೆ, ಸಹೋದರರ ಹೊಂದಾಣಿಕೆಯು ಬರುವ ಹಾಗೆ ಗುರು ಅನುಗ್ರಹಿಸ್ತಾನೆ. ಸಂಪತ್ತನ್ನು ಕೂಡ ಗುರು ಅನುಗ್ರಹಿಸ್ತಾನೆ. ಎಷ್ಟೋ ಸಲ ಸಂಪತ್ತೇ ಇಲ್ಲ, ವಾಹನ ಕೊಂಡುಕೊಳ್ಬೇಕು, ಸಂಪತ್ತಿಲ್ಲ. ಇಂತಹ ಸಮಯದಲ್ಲಿ ಸಂಪತ್ತೂ ಉಂಟಾಗುವ ಹಾಗೆ, ಸಂಪತ್ತು ಕೂಡ ಸಮೃದ್ಧಿಯಾಗುವಾಗೆ ಗುರು ಅನುಗ್ರಹಿಸ್ತಾನೆ. ಮತ್ತು ಈ ನೋಡಿ ಬಹಳ ಮುಖ್ಯವಾಗಿ ಗಮನಿಸಬೇಕು, ತೃತೀಯ ಭಾವದಲ್ಲಿದ್ದಾಗ ಏನಾದರೂ ಮದುವೆಯಾಗಿ ಡೈವರ್ಸನ ಪರಿಸ್ಥಿತಿ ಬಂದರೆ, ಅಥವಾ ಮದುವೆ ಆಗಿ ಗಂಡ ಹೆಂಡತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆದರೆ, ಏನೋ ಒಂದು ಕಿರುಕುಳದಿಂದ ಸಮಸ್ಯೆ ಆಗ್ತಾ ಇದೆ, ಅಂತಹ ವ್ಯಕ್ತಿಗಳಿಗೆ ಯಾವುದೋ ಒಂದು ದುಷ್ಟ ಹೃದಯದಿಂದ ದೂರ ಆಗುವಂಥದ್ದು. ಅರ್ಥ ಏನು? ಒಂದು ಹೊಂದಾಣಿಕೆ ಬರುವಂಥದ್ದು, ಅಥವಾ ಯಾವುದೋ ಒಂದು ಕಾಂಪ್ರಮೈಸ್ ಆಗುವಂಥದ್ದು. ಇಂತಹ ಪರಿಸ್ಥಿತಿಯನ್ನು ಕೂಡ ಭಗವಂತನು ಅನುಗ್ರಹಿಸ್ತಾನೆ. ಸಹೃದಯವಾಗಿ ಇಂತಹ ಸಮಯದಲ್ಲಿ ಈ ಥರ ಮಾತಾಡಿಬಿಟ್ನಲ್ಲ, ಈ ಥರ ಎಲ್ಲ ಹೇಳಿದ್ನಲ್ಲ, ಈ ಥರ ಎಲ್ಲ ನಿಮ್ಮ ಮನಸ್ಸಿಗೆ ನೋವಾಯಿತು, ಹೀಗೆ ಅರ್ಥ ಆಗುವ ಹಾಗೆ. ಯಾಕಂದರೆ ಜೀವನದಲ್ಲಿ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಅರ್ಥವೇ ಆಗುವುದಿಲ್ಲ. ಅದರಿಂದನೇ ಬೇರೆ ಬೇರೆ ರೀತಿಯಾದಂಥ ಮನಸ್ತಾಪಗಳು, ಮನಸ್ಥಿತಿಗಳು ಉಂಟಾಗ್ತದೆ. ತನ್ಮೂಲಕವಾಗಿ ಆಸ್ತಿಪಾಸ್ತಿಗಳಲ್ಲೂ ಕೂಡ ಹಾನಿಯಾಗುವಂಥದ್ದಾಗತ್ತೆ. ನೋಡಿ, ಆ ದುಷ್ಟ ಹೃದಯವು ದೂರ ಆದಮೇಲೆ ಬೇರೆ ಎಲ್ಲ ಹೊಂದಾಣಿಕೆ ಬರುತ್ತೆ. ತನ್ಮೂಲಕವಾಗಿ ಆಸ್ತಿಪಾಸ್ತಿಗಳಲ್ಲಿ ಲಾಭ ಆಗುವ ಹಾಗೆ. ನೋಡಿ, ಉದಾಹರಣೆಗೆ ಗಂಡನ ಯಾವುದೋ ಒಂದು ಮನೆಯನ್ನು ಖರೀದಿ ಮಾಡಿದ್ದ, ಡೈವರ್ಸಿಗೆ ಹಾಕಿದ್ದಾರೆ. ಹೆಂಡತಿ ನನಗೂ ಅರ್ಧ ಪಾಲ ಬೇಕು ಹೇಳೋದನ್ನು ಕೂಡ ಹೆಂಡತಿ ಹಾಕಿದ್ದಾಳೆ. ಅವಾಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಆ ಸಂದರ್ಭಕ್ಕೆ ಆಸ್ತಿಪಾಸ್ತಿಗಳಲ್ಲೂ ಕೂಡ ಒಡಕುಂಟಾಗ್ತಾ ಇದೆ. ಮನೆ ಏನು ಹೊಡಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಗುರುವಿನ ಅನುಗ್ರಹದಿಂದ ಆ ದುಷ್ಟ ಹೃದಯವು ದೂರವಾಗಿ ಒಳ್ಳೆ ರೀತಿಯಾದಂಥ ಹೃದಯ ಉತ್ಪತ್ತಿಯಾಗಿ ಆಸ್ತಿಪಾಸ್ತಿಗಳಲ್ಲೂ ಕೂಡ ಕಷ್ಟವೂ ಬಗೆಹರಿಬಹುದು. ನೋಡಿ ಎಷ್ಟೆಷ್ಟು ಸೂಕ್ಷ್ಮವಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಅಂತಂದರೆ ಬಹಳ ಮುಖ್ಯವಾದಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹೆಚ್ಚಿನದಾದಂಥ ಶ್ರೇಯಸ್ಸು ಮತ್ತು ಕಲೆ ಅಭಿರುಚಿ ಬರುವಂತಹದ್ದನ್ನು ಕೂಡ ಗುರು ಕೊಡ್ತಾನೆ. ಮತ್ತು ಅಲ್ಪ ಸ್ವಲ್ಪ ಆಸ್ತಿಪಾಸ್ತಿಗಳು, ಉದಾಹರಣೆಗೆ ಯಾವುದೋ ಒಂದು ತುಂಬ ಸಾಲ ಆಗಿದೆ, ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡಬೇಕು, ಮೂಲ ಬರ್ತಾ ಇಲ್ಲ, ಅಥವಾ ಹಣಕಾಸು ಇಲ್ಲ ಅಂತಾದರೆ ಯಾವುದೋ ಒಂದು ರೀತಿಯಲ್ಲಿ ಹಣಕಾಸಿನ ಸೌಲಭ್ಯಗಳು ನಿಮ್ಮ ತೃತೀಯಾಧಿಪತಿ ಅಂದರೆ ನಿಮ್ಮ ಸಹೋದರರು ಅಥವಾ ಬಂಧುಗಳು, ಅಂತಹ ವ್ಯಕ್ತಿಗಳು ಹೆಲ್ಪ್ ಮಾಡ್ತಾರೆ. ಇದು ಬಹಳ ಮುಖ್ಯವಾಗಿ. ಎಷ್ಟೋ ಸಲ ನಮ್ಮ ಹೊರಗಡೆಯವರೇ ಮಾಡಬೇಕೇ ಬಿಟ್ಟು ನಮ್ಮ ಕುಟುಂಬದವರು ನಮ್ಮವರು ಅಂತ ನಾವು ಅಂದ್ಕೊಳ್ತೇವಲ್ವ, ಅವರು ಯಾರೂ ಸಹಾಯಕ್ಕೆ ಬರುವುದಿಲ್ಲ. ಆದರೆ ಈ ಸಮಯದಲ್ಲಿ ಅವರು ಸಹಾಯಕ್ಕೆ ಬರ್ತಾರೆ, ಅನುಕೂಲಗಳನ್ನು ಕೂಡ ಅವರು ಮಾಡ್ತಾರೆ ಎಂಬುದನ್ನು ಕೂಡ ಹೇಳ್ತಾರೆ. ಹಾಗೆ ಆರಂಭದ ಕಾಲ, ಅಂತ್ಯಕಾಲ, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಆರಂಭ ಕಾಲದಲ್ಲಿ ವಿಘ್ನ ಬಂದರೆ ಅದು ಕೆಲಸವೇ ಉತ್ಪತ್ತಿ ಆಗುವುದಿಲ್ಲ. ಅಂತ್ಯಕಾಲದಲ್ಲಿ ವಿಘ್ನ ಬಂದರೆ ಏನಪ್ಪ ಅಂಥೇಳಿ ಕಿರಿಕಿರಿ ಆಗುತ್ತೆ. ಹಾಗಾಗಿ ಆರಂಭ ಅಂತ್ಯ ಎರಡೂ ಕೂಡ ಬಹಳ ಚೆನ್ನಾಗಾಗ್ತದೆ. ಮಧ್ಯದ ಸಮಯದಲ್ಲಿ ತನ್ಮೂಲಕವಾಗಿ ನಡ್ಕೊಂಡು ಹೋಗ್ತದೆ ಎಂಬುದನ್ನು ಕೂಡ ನಿಮಗೆ ಈ ರಾಶಿಯವರಿಗೆ ಹೇಳ್ತಾರೆ. ಹಾಗೆ ನಾವು ಏನೇನು ಜಾಗ್ರತೆ ವಹಿಸ್ಕೊಳ್ಬೇಕು ಗುರುವಿಂದ ಅಂತಂದರೆ ನೋಡಿ, ಬಹಳ ಮುಖ್ಯವಾಗಿ ಒಂದನೇದಾದಂತಹ ಜಾಗ್ರತೆ ಏನಂತಂದರೆ ಸ್ವಲ್ಪ ಪ್ರಯಾಣದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಪ್ರಯಾಣದಿಂದ ಏನಾದರೂ ಕೂಡ ಸಣ್ಣ ಪುಟ್ಟ ಅವಘಡಗಳು, ಕಿರಿಕಿರಿಗಳು ಹಾಗೆ ಹೀಗೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಎರಡನೇದಾಗಿ ಗೃಹಿಣಿಯರು ಬಹಳ ಮುಖ್ಯವಾಗಿ ಜಾಗ್ರತೆ. ಗೃಹಿಣಿಯರೇನೋ ಸಣ್ಣ ಪುಟ್ಟ ಕಿರಿಕಿರಿ ಅವು ಇವೆಲ್ಲ ಆಗ್ತಾ ಇರ್ತದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನೆಯಲ್ಲಿ ಆದಷ್ಟು ಸಮಾಧಾನ, ಶಾಂತಿ, ನೆಮ್ಮದಿ ಬಗ್ಗೆ ಪ್ರಯತ್ನಗಳನ್ನು ಮಾಡ್ತಾ ಬನ್ನಿ. ಎಷ್ಟೋ ಸಲ ಕ್ರೋಧಾವಸ್ಥೆ ಆಗಿ ಹೋಗ್ತದೆ. ಆ ಕ್ರೋಧಾವಸ್ಥೆಗಳನ್ನು ಆದಷ್ಟು ಬಿಡುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಗೃಹಿಣಿಯರು ಆದಷ್ಟು ಬಿಸ್ನೆಸ್ಸನ್ನು ಮಾಡಬೇಕು ಹೇಳುವಂತಹ ಮನಸ್ಥಿತಿ ಒಳ್ಳೆಯದು. ಆದರೆ ಏನೇನೋ ಯೋಚನೆ ಮಾಡಿಕೊಂಡು ಆ ಬಿಸ್ನೆಸ್ಸಿಗೆಲ್ಲ ಹೋಗ್ಕೊಂಡು ಕೆಲವೊಂದು ಸಲ ಕೈ ಸುಟ್ಕೊಳ್ಳುವಾಗ ಆಗುತ್ತೆ. ಅದು ನಿರ್ದಿಷ್ಟವಾಗಿ ಸರಿಯಾದಂತಹ ಕ್ರಮದಲ್ಲಿ ಇದೆ ಅಂತಾದರೆ ಪ್ರಯತ್ನ ಮಾಡಿ. ಹಾಗೆ ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ಸಹೋದರರಿಂದ ಅನುಕೂಲ ಎಂಬುದನ್ನು ಕೂಡ ಗಮನಿಸಬಹುದು. ಆದರೆ ಸಹಾಯ ಮಾಡ್ತಾರೆ ಅಂಥೇಳಿ ಜಾಸ್ತಿ ಸಾಲವನ್ನು ಕೂಡ ಕೊಂಡುಕೊಳ್ಳುವಂಥದ್ದಲ್ಲ. ಸಹಾಯ ಆಗತ್ತೆ ಅಂಥೇಳಿ ಜಾಸ್ತಿ ಆದಂಥದ್ದು ಹಣಕಾಸನ್ನು ಕೂಡ ತೊಡಗಿಸ್ಕೊಳ್ಳುವಂಥದ್ದಲ್ಲ. ಹಂತ ಹಂತವಾಗಿ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ, ಏನು ಆಗಬಹುದು, ಏನು ಮಾಡಿದ್ರೆ ನನಗೆ ಅನುಕೂಲಗಳಾಗತ್ತೆ ಎಂಬುದನ್ನೇ ಗಮನಿಸ್ಕೊಂಡು ಹೋಗುವಂಥ ಪ್ರಯತ್ನಗಳು. ಐದನೇದಾಗಿ ಬಹಳ ಮುಖ್ಯವಾಗಿ ನೋಡಿ, ವೃಷಭ ರಾಶಿಯವರು ಆದಷ್ಟು ನಿಮಗೆಲ್ಲ ಅವಕಾಶಗಳನ್ನು ಭಗವಂತ ನೀಡಿದ್ದಾನೆ. ಆದಷ್ಟು ಒಳ್ಳೊಳ್ಳೆ ರೀತಿಯಾಗಿ ಇನ್ನು 10 ವರ್ಷ 15 ವರ್ಷದ ಯೋಚನೆ ಮಾಡಿಕೊಂಡು ಹೂಡಿಕೆಗಳನ್ನು ಮೊದಲಾದದ್ದನ್ನು ಕೂಡ ಮಾಡ್ತಾ ಹೋಗಿ. ಇನ್ನು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ಗಮನಿಸೋಣ. ನೋಡಿ, ಕೃತಿಕಾ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುವಾರ ಔದುಂಬರ ವೃಕ್ಷ ಪ್ರದಕ್ಷಿಣೆ, ಅತ್ತಿ ಮರ ಎಂಬುದಾಗಿ ಕರಿತೇವೆ ನಾವು. ಹಾಗಾಗಿ ಇಂತಹ ಅತ್ತಿ ಮರಕ್ಕೆ ಬೆಳಗ್ಗೆ ಆದರೂ ಪರವಾಗಿಲ್ಲ, ಸಂಜೆ ಆದರೂ ಪರವಾಗಿಲ್ಲ, ಗುರುವಾರ ಒಂದು ಟೈಮು ಅಥವಾ ನಿಮಗೆ ತಿಂಗಳಲ್ಲಿ ಒಂದು ಗುರುವಾರ ಆದರೂ ಕೂಡ ಅದಕ್ಕೆ ಮೀಸಲಾಗಿಟ್ಟು ಔದುಂಬರ ಪ್ರದಕ್ಷಿಣೆ ಮಾಡಿ. ಅದರಿಂದ ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದವಾಗುತ್ತೆ. ನೋಡಿ, ರೋಹಿಣಿ ನಕ್ಷತ್ರದವರು ಏನಪ್ಪ ನಕ್ಷತ್ರ ಪರಿಹಾರಗಳನ್ನು ಮಾಡಬೇಕು ಅಂತಂದರೆ, ಪ್ರತಿನಿತ್ಯವೂ ಕೂಡ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಆದಷ್ಟು ಒಂದು ಚಿಟಿಕೆ
ಸ್ನಾನ ಮಾಡುವಂತಹ ನೀರಿಗೆ ಅರಿಶಿನವನ್ನು ಹಾಕ್ಕೊಂಡು ಸ್ನಾನ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಒಂದು ಚಿಟಿಕೆ ಸ್ನಾನ ಮಾಡ್ತೀರಿ ಅಂತಂದರೆ ಒಂದು ಡಬ್ಬಿಯಲ್ಲಿ ಬಾತ್ರೂಮ್ನಲ್ಲಿ ಇಟ್ಕೊಳ್ಳಿ, ಅದನ್ನು ಒಂದು ಚಿಟಿಕೆ ನೀರಿಗೆ ಹಾಕ್ಕೊಂಡು ಹಳದಿ ನೀರನ್ನು ಸ್ನಾನ ಮಾಡ್ತಾ ಬನ್ನಿ. ಅದರಿಂದ ಗುರುವಿನ ಅನುಗ್ರಹವೂ ಕೂಡ ಆಗುತ್ತೆ. ಸ್ವಲ್ಪ ಗುರುಬಲ ಕಡಿಮೆ ಇರುವ ಮಾತ್ರದಿಂದ ಆದಷ್ಟು ನಿಮಗೆ ಗುರುವಿನ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು. ಅಥವಾ ಹಳದಿ ಬಟ್ಟೆ ಹಾಕ್ಕೊಳ್ಳುವಂಥದ್ದು, ಅಥವಾ ಹಳದಿಯನ್ನು ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡುವಂಥದ್ದು, ಅರಿಶಿನವನ್ನು ಇದನ್ನು ಜಾಸ್ತಿ ಮಾಡ್ತಾ ಬನ್ನಿ. ಅದರಿಂದ ಬಹಳ ಒಳ್ಳೆಯದಾಗತ್ತೆ. ಇನ್ನು ಮೃಗಶಿರಾ ನಕ್ಷತ್ರ 2ನೇ ಪಾದ. ನೀವು ಸಾಧ್ಯ ಆದರೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊಂದು ಗುರು ಮಂತ್ರವನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಸೂರ್ಯೋದಯದ ಮುಂಚೆ ಅಂತಂದರೆ ಸಾಮಾನ್ಯ 6 ಗಂಟೆ 10 ನಿಮಿಷ ಅಥವಾ 6 ಗಂಟೆ 20 ನಿಮಿಷದ ಒಳಗಡೆ ಸೂರ್ಯೋದಯ ಆಗುತ್ತೆ. ಸಾಮಾನ್ಯವಾಗಿ ಅದ್ರ ಒಳಗಡೆ ಎದ್ದ ತಕ್ಷಣವೇ ನಿಮಗೆ ಸ್ನಾನ ಆದರೆ ಪರವಾಗಿಲ್ಲ, ಸ್ನಾನ ಆಗಿಲ್ಲ ಅಂತಾದರೂ ಕೂಡ ಶುಚಿಯಾಗಿ ಮನಸ್ಸನ್ನು ಶುಚಿಯಾಗಿ ಇಟ್ಕೊಂಡು ಗುರುನಾಮಸ್ಮರಣೆ, ಪ್ರತಿನಿತ್ಯವೂ ಕೂಡ ಗುರುನಾಮಸ್ಮರಣೆ ಒಂದು 5 ನಿಮಿಷ ಅಥವಾ 8 ನಿಮಿಷ 3 ನಿಮಿಷ ನಿಮ್ಗೆ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಮಯ. ಜಾಸ್ತಿ ಸಮಯ ಮಾಡಿದ್ರೂ ಒಳ್ಳೆಯದೇ, ಆದರೆ ಪ್ರತಿನಿತ್ಯವೂ ಒಂದು ನಿಯಮಗಳನ್ನು ಇಟ್ಕೊಳ್ಳಿ. ಯಾಕಂದರೆ ಈ ಗುರುಬಲ ಅಥವಾ ಗುರುವಿನ ಚೇಂಜ್ ಆಗುವಂಥ ಒಂದು ಪರಿಸ್ಥಿತಿ ಇದ್ದಾಗ ಇವತ್ತು ನಾನು ಒಂದು 10 ನಿಮಿಷ ಗುರುವಿನ ಧ್ಯಾನ ಮಾಡ್ತೇನೆ, ಅಥವಾ ಗುರುವಿನ ನಮಸ್ಕಾರ ಮಾಡ್ತೇನೆ, ಅಥವಾ ಗುರುವಿಗೆ ಸಂಪೂರ್ಣವಾಗಿ ಶರಣಾಗತಿ ಹೊಂದುತ್ತೇನೆ. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ ಆ ಸಂಪೂರ್ಣವಾದಂಥ ಒಂದು ಶರಣಾಗತಿ ಭಗವಂತನ ಹತ್ರ ಆಗೋದಿಲ್ಲ. ನಾವು ಒಳ್ಳೇದು ಮಾಡಬೇಕು, ಒಳ್ಳೇದು ಹೋಗಬೇಕು ಅಂದ್ಕೊಳ್ತೇವೆ, ಆದರೆ ಸಂಪೂರ್ಣವಾದಂಥ ಒಂದು ಶರಣಾಗತಿ, ಸಂಪೂರ್ಣವಾದಂಥ ಅವಕಾಶಗಳಾಗುವುದಿಲ್ಲ. ಮೃಗಶಿರಾ ನಕ್ಷತ್ರದವರು ಗುರುವಿನ ಮೇಲೆ ಆದಷ್ಟು ಭಾರವನ್ನು ಹಾಕಿ ಪ್ರತಿನಿತ್ಯವೂ ಬೆಳಗ್ಗೆ ಆದಷ್ಟು ಭಗವಂತನ ಧ್ಯಾನ ಮಾಡಿ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ, ಆ ಗುರುಗಳ ಅನುಗ್ರಹದಿಂದ ಮಂಗಲವಾಗಲಿ ಎಂಬುದನ್ನು ಕೂಡ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.